ಸದ್ಗುರು ಸನ್ನಿಧಿ ನನ್ನ ಮಕ್ಕಳಿಗೆ ಗಾಡಿ ಓಡಿಸ್ಬಿಟ್ಟು ನಮಗೆಲ್ಲ ಸಿದ್ಧಿ. ವೆಲ್ಕಮ್ ಟು ಈಶಾ ಫೌಂಡೇಶನ್. ಫೋನ್ ನೋಡೋದ ಈಶಾ ಫೌಂಡೇಶನ್ ರೀಚ್ ಆಗಿ ಇದೇ ನಾಗಮಂಟಪ. ನಂಗೆ ಓಡ್ತೀನಿ ಅಲ್ಲಿ ಡೆಂಟ್ ಆಗಿರೋದು. ನೆಮ್ಮದಿ ಸಿಗ್ತಾ ಪೀಸ್ ಪೀಸ್. ಇಲ್ಲಿ ಫೋಟೋಗಳು ತೊಗೊತಾ ಇರೋದು ನೋಡ್ಬೋದು. ಹಾಗೆ ಇಲ್ದಾಗ ಬರೀ ನೆಮ್ಮದಿ ಒಂದಿತ್ತು ಅಂದರೆ ಕಫ ಅಂತ ಕೆಮ್ಕೊಂಡೆ ಜೀವನ ಕಳಿಬೇಕಾಗುತ್ತೆ. ಇದನ್ನು ಡೆವಲಪ್ಮೆಂಟ್ ಮಾಡ್ತಾರೆ, ಯಾವ್ದಾದ್ರು ಚಾರಿಟಿಗಳು. ನಮಸ್ತೆ ಕರ್ನಾಟಕ, ನಿಮ್ಮೆಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ. ಇದು ಸದ್ಗುರು ಸನ್ನಿಧಿ ಮತ್ತು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಮತ್ತು ಕಾನ್ಷಿಯಸ್ ಡೆವಲಪ್ಮೆಂಟ್ಗೆ ಅಂತಲೇ ಫೇಮಸ್ ಆಗಿರುವಂಥ ಸೆಂಟರ್ ಇದು. ಸೊ ಇಲ್ಲಿಗೆಲ್ಲ ನೀವೆಲ್ಲ ಬಂದಿರ್ತೀರಾ. ಬನ್ನಿ, ನಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಇವತ್ತು ನಿಮಗೆ ಈಶಾ ಫೌಂಡೇಶನ್ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಈಸ್. ಮಾಮ ಎಲ್ಲಿದ್ದೀವಿ ಹೇಳಿ, ಎಲ್ಲಿದ್ದೀವಿ ಹೇಳಿ? ಈಶಾ ಫೌಂಡೇಶನ್. ಕಂಗ್ರ್ಯಾಚುಲೇಷನ್ಸ್ ಮಾಮ, ನೀವು ಗೆದ್ದಿದ್ದೀರಾ ₹1,00,000. ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕಳಿಸಿ, ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳ್ಬಿಟ್ಟು ಎಲ್ಲ ಅಮೌಂಟ್ ಹಾಕಿಸ್ತೀವಿ. ಆಯಿತು, ಓಕೆ ಡನ್, ಲೆಟ್ಸ್ ಗೋ. ಸೂರ್ಯ ಹೊಡೋದ, ಫೋನ್ ಹೊಡೋದ, ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ನಂಗೆ ಓಡ್ತೀನಿ ಅಲ್ಲಿ ಡೆಂಟ್ ಆಗಿರೋದು. ಸದ್ಗುರು ಸನ್ನಿಧಿ ನನ್ನ ಮಕ್ಕಳಿಗೆ ಗಾಡಿ ಓಡಿಸ್ಬಿಟ್ಟು ನಮಗೆಲ್ಲ ಸಿದ್ಧಿ. ಎಷ್ಟು ಇಲ್ಲೆಲ್ಲ ಹೆಂಗಿತ್ತು ಗೊತ್ತಾ ರೋಡು? ಈಗೆಲ್ಲ ನೀಟಾಗಿ ಕಾರ್ ಹಾಕಿ ರೆಡಿ ಮಾಡಿದ್ದಾರೆ. ಫಸ್ಟು ಫುಲ್ ಜಲ್ಲಿ ಗಾಡಿಗಳು ಓಡ್ಸೋಕೆ ಆಯ್ತಾ ಇರಲಿಲ್ಲ ಗುರು. ಇಲ್ಲಿ ನೋಡಿದ್ರೆ ಎಷ್ಟು ನೀಟಾಗಿ ಎಲ್ಲ ರೆಡಿ ಮಾಡಿದ್ದಾರೆ. ಗ್ರೇಟ್. ಇಲ್ಲೇ ಮೊನ್ನೆ ಸದ್ಗುರು ಬಂದಿದ್ದ ಶಿವರಾತ್ರಿಗೆ. ಇಲ್ಲಿ ಬಂದಿದ್ದ? ಇಲ್ಲ ಕೊಯಂಬತ್ತೂರು. ಇಲ್ಲಿಗೆ ಬರಲ್ಲ ಶಿವರಾತ್ರಿ, ಎಲ್ಲ ಕೊಯಂಬತ್ತೂರಲ್ಲೇ ಮಾಡೋದು ಅವರು. ಏನು ಎಷ್ಟು ನೀಟಾಗಿ ಡೆವಲಪ್ ಮಾಡಿಬಿಟ್ಟವ್ರೆ. ಫಸ್ಟ್ ಇವೆಲ್ಲ ಇರಲಿಲ್ಲ ಕಣ, ಪಾರ್ಕಿಂಗ್ ಗಿರ್ಕಿಂಗ್ ಏನು. ಹಾಂ ಅಲ್ಲೆಲ್ಲ ಹಾಕೋರು ಅಂತ ಹೇಳಿದ್ರು. ಈ ರೇಂಜಿಗೆ. ಹಾಂ ಈಗ ಈಶಾ ಫೌಂಡೇಶನ್ ಪಾರ್ಕಿಂಗಿಂದ ಎಂಟ್ರಿ ಕೊಟ್ಟಿವಿ, ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಎಲ್ಲ ಫುಲ್ಲು ಕಲ್ಲು ಹಾಕ್ಬಿಟ್ಟು ಗಡ್ಡ ಅಂತ ಅಳ್ಳಾಡೋಯ್ತು ಗಾಡಿಗಳೆಲ್ಲ. ಕಲ್ಲು ಹೊಡೆದು ಹಾಕ್ಬಿಟ್ಟು ಅಮ್ಮಮ್ಮ. ಅದು ದೊಡ್ಡ ಕಾರೇ ಹತ್ತಿರ್ಬೇಕು. ಏನು ಗೊತ್ತಾ ಬೇಜಾರು, ಈ ಬಿಸ್ಲಲ್ಲಿ ಪಾರ್ಕಿಂಗ್ ಮಾಡೋದೇ ಗುರು ನಮಗೆ ಬೇಜಾರು. ಇಲ್ಲಿ ಪಾರ್ಕ್ ಮಾಡೋದು ಬನ್ನಿ ಏನಾದರೂ ಬನ್ನಿ ಎಲ್ಲರೂ ಬನ್ನಿ. ಅವನೆಲ್ಲ ನಮಗೆ ಎಲ್ಲ ಕನ್ವೀನಿಯೆಂಟಲ್ಲಿ ಆಗ್ತದೆ. ಚಪ್ಪಲಿ ಇಲ್ಲೇ ಬಿಡಬೇಕಾ? ವೆಲ್ಕಮ್ ಟು ಈಶಾ ಫೌಂಡೇಶನ್. ಸರಿ, ನೀನು ಫಸ್ಟ್ ಟೈಮ್ ಅಲ್ಲ ಬರ್ತಾ ಇರೋದು ಈಶಾ ಫೌಂಡೇಶನ್ಗೆ? ನೋಡ್ರಪ್ಪ ಎಲ್ಲ ಪಾರ್ಕಿಂಗಲ್ಲಿ. ನಾವೀಗ ಮಂಚಿಗೆ ಭೇಟಿನ ಈಶಾ ಫೌಂಡೇಶನ್ಗೆ ರೀಚ್ ಆಗಿ ಇದೇ ನಾಗಮಂಟಪ. ಓಕೆ, ಇಲ್ಲಿ ವಿಡಿಯೋ ಮಾಡೋಂಗೆ ಅಲೋ ಇಲ್ಲ ಹೇಳಿ ಮೇಡಮ್. ಸರಿ ಆಯಿತು, ಓಕೆ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀವಿ ವಿಡಿಯೋ ಮಾಡೋದಕ್ಕೆ. ಇವಾಗ ನೋಡಿ, ಫಸ್ಟ್ ನಾವು ಬಂದಾಗ ಇದೆಲ್ಲ ಏನೂ ಇರಲಿಲ್ಲ ಅಲ್ಲ ಸಾರಿ, ಫುಲ್ ಇದೆಲ್ಲ ಫುಲ್ಲು ಬ್ಲ್ಯಾಂಕ್ ಇತ್ತು. ಇವಾಗ ನೋಡಿದ್ರೆ ಒಂದಷ್ಟು ಎಕರೆ ಫುಲ್ಲು ನೀಟಾಗಿ ಡೆವಲಪ್ ಮಾಡಿದ್ದಾರೆ. ಹಾಂ, ಎಷ್ಟು ತಂಪಾಗಿರುತ್ತೆ. ಇವಾಗ ಆಮ್ಲೆಟ್ ಹಾಕ್ಬೇಕಿದ್ರ ಮೇಲೆ ಅಷ್ಟು ಬಿಸಿ ಇದೆ. ಬಟ್ ಆದರೂ ಒಂಥರ ಪೀಸ್ಫುಲ್ ಆಗಿದೆ ಅಲ್ಲ ಜಾಗ. ಸಂಜೆ ಬಂದ್ಬಿಟ್ರೆ ಲೇಸರ್ ಶೋ ಒಂದು ಇರುತ್ತೆ, ಅದ್ಭುತವಾಗಿರುತ್ತೆ. 5:30-6 ಗಂಟೆ ಇಲ್ಲಿ ಬಂದ್ಬಿಟ್ರೆ ಸಾಕು. ಆ ಲೇಸರ್ ಶೋ ಎಲ್ಲ ಇರುತ್ತಲ್ಲ, ಅವಾಗ ಸಕ್ಕತ್ತಾಗಿರುತ್ತೆ. ಎಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ 7:00 ಸ್ಟಾರ್ಟ್ ಅನ್ಸುತ್ತೆ. 7 ಗಂಟೆ 7:00 ಅರ್ಧ ಗಂಟೆ 15 ನಿಮಿಷ, ಹಾಫ್ ಆನ್ ಅವರ್ ಇರುತ್ತೆ. ಇಲ್ಲಲ್ಲಿ ಪೀಸ್ಫುಲ್ ಮೂಮೆಂಟ್ ಈಶಾ ಫೌಂಡೇಶನ್. ಮೇ ಬಿ ಅದು ಮೆಡಿಟೇಷನ್ ಸೆಂಟರು, ಸೂರ್ಯಕ್ಕೊಂದು ಚಂದ್ರಕ್ಕೊಂದು ಆ ಥರ ಎಲ್ಲ ಮಾಡ್ತಾರೆ ಇಲ್ಲಿ. ಜಾಗ ಒಂದೊಂದೇ ನಿಧಾನ ಮಾಡ್ತಾರೆ ಮಾಡಿ ಮಾಡ್ತಾರೆ.
ಪ್ರಾಫಿಟಬಲ್ ಇದಂತೆ ಹೌದು ನಾನ್ ಪ್ರಾಫಿಟಬಲ್ ಅನ್ನೋದು ನಾನ್ ಪ್ರಾಫಿಟಬಲ್ ಫೌಂಡೇಶನ್ ಇದು. ಪ್ರಾಫಿಟ್ ಬರಲ್ವಾ? ಅಂದರೆ ಇದರಿಂದ ಬಂದಿರೋದನ್ನೆಲ್ಲ ಅವ್ರು ಏನು ಪರ್ಸ್ನಲ್ ಯೂಸಿಗೆ ಮಾಡ್ಕೊಳ್ಳಲ್ಲ. ಐದರ್ ಇದನ್ನು ಡೆವಲಪ್ಮೆಂಟ್ ಮಾಡ್ತಾರೆ, ಇಲ್ಲಾಂದರೆ ಯಾವ್ದಾದ್ರು ಚಾರಿಟಿಗಳು ಅವ್ರದ್ದೇ ಇದೊಂದೇ ಇಲ್ಲ, ಅವ್ರದ್ದೇ ಬೇರೆ ಬೇರೆ ಇರುತ್ತೆ. ಬೇರೆ ಚಾರಿಟಿ ಡೆವಲಪ್ಮೆಂಟ್ ಬರೀ ಅದಕ್ಕೆ ಮಾತ್ರನೇ ಯೂಸ್ ಮಾಡ್ತಾರೆ. ಅದು ಬಿಟ್ಟು ಪರ್ಸ್ನಲ್ಗೋಸ್ಕರ ಏನೂ ಯೂಸ್ ಮಾಡಲ್ಲ. ಅದಕ್ಕೆ ನಾನ್ ಪ್ರಾಫಿಟಬಲ್ ಅಂತ. ಅಂಡರ್ಟೇಕರ್ ಅವನಿಗೆ ಏನೂ ದುಡ್ಡು ಹೋಗಲ್ಲ ಇದ್ರೆ. ನೀನೇ ಎಲ್ಲೆಲ್ಲಿ ಇಟ್ಕೊಂಡಿದ್ಯಾ, ನಮ್ಗೆ ಒಂದಾದ್ರೂ ಬೇಡವಾ? ಯಾವ್ದಲ್ಲ ಆ್ಯಕ್ಚುಲಿ ನಾವು ಅದನ್ನು ಬೇಡ್ಕೊಳ್ಳೋವಂಥ ಜಾಗ ಇದಲ್ಲ, ಅದನ್ನು ಬೇಡ್ಕೊಳ್ಳೋವಂಥ ಜಾಗಗಳು ಬೇರೆ ಇದ್ದಾವೆ. ಇವಾಗ ನಮಗೇನು ಬೇಕು, ಇರೋದ್ರಲ್ಲಿ ಖುಷಿ, ಇರೋದ್ರಲ್ಲಿ ಖುಷಿ ಬೇಕು. ನೆಮ್ಮದಿ ಹುಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇವಾಗ ಏನು ಕೇಳ್ಕೊಬೇಕು? ಅವ್ನಿಗೆ ಸಿಗಬೇಕು ಅಂತ ಇತ್ತು, ಸಿಕ್ಕಿದೆ. ಸಿಗ್ಬೇಕು ಅಂತ ಸಿಕ್ಕೇ ಸಿಗುತ್ತೆ. ಬಂದಿದ್ರೆ ತಲೆ ಆಗುತ್ತೆ. ಸಾಯಂಕಾಲ 7 ಗಂಟೆಗೆ ಇಲ್ಲಿ ಲೇಸರ್ ಶೋ ಸ್ಟಾರ್ಟ್ ಆಗುತ್ತೆ. ಆದಿಯೋಗಿ ಹತ್ರ ಬರ್ತಾ ಇದ್ದಂಗೆ ಅದೊಂದು ಎನರ್ಜಿ. ನೀವೆಲ್ಲ ಆದಿಯೋಗಿ ಈಶಾ ಫೌಂಡೇಶನ್ ಇಲ್ಲಿಗೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಎಲ್ಲ ಜನ ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಇವತ್ತು ಆ್ಯಕ್ಚುಲಿ ಜನ ಕಮ್ಮಿ ಅನ್ಕೊತೀನಿ, ಇದಕ್ಕಿಂತ ಜಾಸ್ತಿ ಜನ ಇರೋರು ಇಲ್ಲಿ ರೆಗ್ಯುಲರಾಗಿ. ಈವ್ನಿಂಗ್ ಬರ್ತಾರಲ್ಲ, ಎಲ್ಲ ಈವ್ನಿಂಗ್ ಬರ್ತಾರೆ. ಇವಾಗ ಸ್ವಲ್ಪ ಜನ ಕಮ್ಮಿನೇ ಇದ್ದಾರೆ ಆ್ಯಕ್ಚುಲಿ. ಅಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ. ಮೇ ಬಿ ನೋಡೋಣ, ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಂದಿ ಇದೆ, ಇದೇ ಮುಖ್ಯ ದೇವಸ್ಥಾನ. ಮೇ ಬಿ ಇಲ್ಲಿ ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ ಅಂದ್ಕೊತೀನಿ. ನೋಡೋಣ, ಟ್ರೈ ಮಾಡ್ತೀನಿ. ವೀಡಿಯೋ ಮಾಡೋದಕ್ಕೆ ಬಿಟ್ಟರೆ ಓಕೆ, ಇಲ್ಲ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೊರಗಡೆ ಬಂದು ಹೇಳ್ತೀನಿ. ನೋಡೋಣ. ಒಳಗಡೆ ಎಲ್ಲ ಮುಗಿಸ್ಕೊ ಬಂದ್ವಿ. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಬಟ್ ಆದರೂ ಒಂದು ಶಾರ್ಟ್ ತೆಗ್ದಿದ್ದೀವಿ. ಹಾಕ್ತೀನಿ. ತುಂಬ ಪೀಸ್ಫುಲ್ಲಾಗಿರುತ್ತೆ. ಹೆಂಗಿತ್ತು ಸೂರ್ಯ? ಪೀಸ್ಫುಲ್ಲಾಗಿತ್ತಾ? ನೆಮ್ಮದಿ ಸಿಗ್ತಾ? ಹೌ ಅಬೌಟ್ ಯು ಗೈಸ್? ನೆಮ್ಮದಿ ಸಿಗ್ತಾ? ಪೀಸ್ ಪೀಸ್, ಎಲ್ಲರಿಗೂ ಪೀಸ್. ನೀವು ಬನ್ನಿ, ಪೀಸ್ ಎಕ್ಸ್ಪೀರಿಯೆನ್ಸ್ ಮಾಡಿ. ಮತ್ತು ಈಶಾ ಫೌಂಡೇಶನಲ್ಲಿ ಏನಾದರೂ ಮಾಡಬೇಕನ್ಸಿದ್ರೆ, ಐ ಮೀನ್ ತುಂಬ ಇಲ್ಲಿ ಯೋಗಿಕ್ ಪ್ರಾಕ್ಟೀಸಸ್ ಮಾಡಿಸ್ತಾರೆ. ನಿಮ್ಗೇನಾದ್ರು ಮಾಡಬೇಕಂದ್ರೆ ಇಲ್ಲಿ ಬಂದು ಮಾಡ್ಬೋದು. ಎಲ್ಲ ಜನನು ಬಂದು ಇಲ್ಲಿ ಫೋಟೋಗಳು ತೊಗೊತಾ ಇರೋದು ನೋಡ್ಬೋದು. ಇಲ್ಲಿಷ್ಟು ಜನ ಇದ್ದಾರೆ. ಎಷ್ಟು ಕೋಟಿ ರುದ್ರಾಕ್ಷಿ ಅಂತ ಗೊತ್ತಾ ಸೂರ್ಯ? ಅದು ಎಷ್ಟೋ ಕೋಟಿ ರುದ್ರಾಕ್ಷಿನ ಆ ಥರ ಮಾಡಿ ಹಾಕಿರೋದು. ಲಕ್ಷ ಅಲ್ಲ, ಕೋಟಿ. ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಬರೀ ರುದ್ರಾಕ್ಷಿ ಫುಲ್ಲು ರುದ್ರಾಕ್ಷಿನೇ ಅದು. ಇದೆ ಆ ಕೆಳಗಡೆ ಗರ್ಭಗುಡಿ ಇದ್ದಿದ್ದು. ಅಲ್ಲೇ ಧ್ಯಾನ ಮಾಡ್ಕೊಂಡು ಬಂದಿದ್ದು ನಾವು. ಎಷ್ಟು ಸೆರೆನಾಗಿದೆ, ಎಷ್ಟು ಪೀಸ್ಫುಲ್ ಯೋಗಿ ಪ್ರೆಸೆನ್ಸ್. ಆರ್ಕಿಟೆಕ್ಚರಲ್ ಮಾರ್ವಲ್. ಬನ್ನಿ ಒಂದು ಸುತ್ತಾಕೊಂಬರೋಣ, ಪ್ರದಕ್ಷಿಣೆ ಹಾಕೊಂಬರೋಣ. ಸಾರಿ, ಒಳ್ಳೆ ನೆಮ್ಮದಿ ಹೋಗ್ತಾ ಇರಬೇಕು ಜೀವನದಲ್ಲಿ. ಇನ್ನೇನಿಲ್ಲ, ಜೀವ ನೆಮ್ಮದಿಯಾಗಿ ಒಂದು ಇದ್ಬಿಟ್ರೆ ಸಾಕು. ಏನಂತೀರ ಸೋರಿ? ಹೌದು, ನೆಮ್ಮದಿ ಒಂದು ಇದ್ಬಿಟ್ರೆ ಸಾಕಲ್ಲ ಜೀವನದಲ್ಲಿ. ಏನು ಬೇಡ, ಅಷ್ಟೇ ಸಾಕು. ಏನು ಬೇಡ, ಇದ್ರ ಜೊತೆ ಆರೋಗ್ಯ ಇದ್ರೂ ಸಾಕು. ಆರೋಗ್ಯ ಇರಬೇಕು. ಆರೋಗ್ಯ ಇಲ್ಲದೆ ಬರೀ ನೆಮ್ಮದಿ ಒಂದಿತ್ತು ಅಂದರೆ ಕಫ ಕಫ ಅಂತ ಕೆಮ್ಕೊಂಡೆ ಜೀವನ ಕಳಿಬೇಕಾಗುತ್ತೆ. ಸೊ ಇದಾಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್.
ಈಶಾ ಫೌಂಡೇಶನ್ ಆದಿಯೋಗಿ ಕ್ಷೇತ್ರ ಸದ್ಗುರು ಸನ್ನಿಧಿ, ವಾಟ್ ಎವರ್ somebody likes to call it, ಬಟ್ ನಾಮ ಹಲವು ದೇವರ ಯಾರು ಏನೇ ಕರೆದ್ರು ಮನೆಗೆ ಇಶಾ. ದಟ್ಸ್ ಅಬೌಟ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಸೊ ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.